ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೋತೇನೆ ನೋಡ್ರಿ. ನಾವು ಆರಾಮದ ನೋಡ್ರಿ. ಇದೇ ಬೆಳಗ್ಗೆ ಎದ್ದು ಎಲ್ಲರ ಜಳಕ ಎಲ್ಲ ಮುಗಿಸ್ಕೊಂಡು ಆದ ಬಳಿಕ ನನ್ನ ಸೊಸೆ ನೋಡ್ರಿ ಪೂಜೆ ಮಾಡತ್ತಿದ್ಲು. ಇವತ್ತು ನಾವು ಬಟ್ಟೆ ಪರ್ಚೇಸಿಂಗ್ ಹೊಂಟೀವಿ. ನಾನು ಘಟಪ್ರಭಕ್ಕೆ ಹೋಗ್ತೇವೆ ಮತ್ತು ಬೇರೆ ಕಡೆ ಹೋಗ್ತೇವೆ ಗೊತ್ತಿಲ್ಲ. ಎಲ್ಲ ರೆಡಿ ಆಗಕತ್ತಿದ್ದೀವಿ ರೀ. ಈಗ ಎಲ್ಲ ಬೇಗ ಬೇಗ ನಮ್ಮ ಮನೆ ಅಡುಗೆ ಮಾಡ್ಕೊಳತ್ತಿದ್ಲು. ಇಲ್ಲಿ ನನ್ನ ಸೊಸೆ ಜಗಳ ತಗೊಂಡು ಕುಂತಾಳ, ನಾನು ಬರ್ತೇನೆ ನಿಮ್ಮ ಜೋಡಿ ಅಂತೇಳಿ. ಬೇಡ ಅಂತ ನಾವು ಅನ್ನತ್ತಿದ್ವಿ ನೋಡ್ರಿ. ಮುಖ ಮುಚ್ಕೊಂಡು ನತ್ಕೊಂತ ಕುಂತ್ಬಿಟ್ಟಿದ್ದೆ. ಅಷ್ಟರೂ ನಾವು ರೆಡಿಯಾಗಿ ಹೊರಟು ನಿಂತ್ವಿ. ಬಟ್ಟೆ ಪರ್ಚೇಸಿಂಗ್ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ರೆ ಕಂಫರ್ಟಬಲ್ ಆಗಲ್ಲ ತೊಗೊಂಬರಕ್ಕೆ. ಈಗಿನ ಹಿಡ್ಕೊಂಡು ಹೋಗೋಷ್ಟ್ರಿಗೇನ ಸಾಕಾಗಿರ್ತೈತೆ ನಮಗೆ. ಮತ್ತು ಅವರಿಬ್ರು ಅಂದ್ರೆ ಅಂಥೇಳಿ ಹಾಳಾಕತ್ತಿದ್ರು. ಬಿಟ್ಟು ಕಾಸು ನಮ್ಮನ್ನ ಹೇಳಿ ಹೊಂಟೀವಿ. ಬರೀ ಇವತ್ತು ಏನೇನು ತೊಗೊಳೋಣ ಅನ್ನೋಂತ ನಿಮ್ಮ ಜೋಡಿ ನಾನು ಮತ್ತೊಮ್ಮೆ ಶೇರ್ ಮಾಡ್ಕೋತೇನಂತ. ಕೀಲಿ ಯಾಕೆ ಯಾಕತ್ಲನ. ಎಲ್ಲರೂ ಜಾತ್ರೆ ಬಂದಾರ, ಎಲ್ಲರೂ ಹೋಗ್ಯಾರ. ಓಣಿ ಖಾಲಿ ಖಾಲಿ ಹೆಂಗೆ ಕಾಣಿಸಕತ್ ನೋಡಿ. ಎಲ್ಲ ಮುಂದೆ ಜಾಗ ಹೆಂಗೆ ಕಾಣ್ತೈತೆ ನೋಡಿ, ಖಾಲಿ ಖಾಲಿ. ಇನ್ನೊಂದು 2-3 ಜಗ್ಗೆ ಸಾಲ ಚಲೋ ಐತ್ಲ. ನಾವೇ ನಮ್ಮ ಹುಡುಗರು ಕಳಿಸ್ಲಂಗಾತ. ಈಗ 4-5 ಮಂದಿ ಬರತ್ತಾರಂತ ಬಂದು ಏನು ಮಾಡ್ತಾರೆ, ಈ ನಮ್ಮನೆ ತುರುಕುತ್ತಾನ. ನಾಳೆ ನಮ್ಮ ಚಿನ್ನುಗ ಅಂಗಿ ಚಡ್ಡಿ ತೊಗೊಂಬರಕ್ಕಂತಂದು ಹೊಂಟೇವಿ. ಏನು ತೊಗೊಂಡು ಏನು ಬಿಟ್ಟು ಬರ್ತಾ ಗೊತ್ತಿಲ್ಲ ರೀ. ನಿನ್ನೆ ಒಂದು ಸರ ಇಷ್ಟಪಟ್ಟಿದ್ವಿ, ಅದನ್ನು ತೊಗೊಂಬರ್ಬೇಕಂತ ಹೋಗಿದ್ವಿ. ಅಂಗಡಿನ ಕಿತ್ತಾರ. ಜಾತ್ರೆ ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡ್ಯಾರ. ಇನ್ನೊಂದೆರಡು ದೊಡ್ಡ ದೊಡ್ಡ ಜೋಕಾಲಿಗಳು, ಒಂದು 4-5 ಅಂಗಡಿಗಳು ಅಷ್ಟೇ ಅದಾವೆ. ನಡ್ಕೊತ ಹೊಂಟೇವಿ. ಬಸ್ ಇಲ್ಲ ಏನಿಲ್ಲ, ಪಾಯಿ ಮಾಡ್ಕೊತ ಹೊಂಟೇವಿ. ಮುಂದೆ ಹೋಗಿ ಬಸ್ಸಿಗೆ ಹತ್ತಬೇಕು. ಫಸ್ಟ್ ಟೈಮ್ ಯಾರೆಲ್ಲ ವಿಡಿಯೋ ನೋಡಾಕತ್ತಿರಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಆಗೋದನ್ನು ಮರ್ಯಾಕೆ ಹೋಗ್ಬೇಡ್ರಿ. ಹಂಗೆ ವಿಡಿಯೋನ ಸ್ಕಿಪ್ ಆಗ್ಲಂಗೆ ನೋಡಿರಿ. ಎಲ್ಲೆಲ್ಲಿ ಹೋಗಿ ನಾವು ಯಾವ್ಯಾವ ಅಂಗಡಿಗೆ ಹೋಗಿ ಬಟ್ಟೆಗಳು ಪರ್ಚೇಸ್ ಮಾಡ್ತೇವೆ ಅನ್ನೋದು ನಿಮ್ಮ ಜೋಡಿ ಶೇರ್ ಮಾಡ್ಕೊತೇನಂತ. ಕ್ರಾಸಿಂಗ್ ತನಕ ನಡ್ಕೊತ ಬಂದ್ವಿ. ಬಂದ ಕೂಡಲೇ ಅಲ್ಲಿಂದ ಬಸ್ ಸಿಕ್ತು. ನಮಗೆ ಭಾಳ ರಶ್ ಇತ್ತು, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ. ಈಗ ನಾವು ಕೊಣ್ಣೂರಿಗೆ ಬಂದೇವಿ. ಕೊಣ್ಣೂರಾಗ ಮೊದಲೇ ಅಂಗಡಿ ಒಳಗೆ ಬಟ್ಟೆಗಳು ನೋಡಾಕತ್ತೇವಿ ಹೆಂಗದಾವ ಅಂಥೇಳಿ. ಈ ಚಂದ ನೋಡ 250. ಕೆಲವೊಂದು ಸೀರೆಗಳ್ನ ಸಪ್ರೇಟ್ ಮಾಡಿರ್ತಾರೆ. ರೇಟ್ಗಳು ಕೆಲವೊಂದು ಬೋರ್ಡ್ಗಳು ಅಂಟಿಸ್ ಕಾಸಲ್ಲಿ ಹಾಕಿರ್ತಾರೆ. ಅವಕ್ಕೆ ಎಷ್ಟೆಷ್ಟು ಅನ್ನೋದು ನಮ್ಗೆ ಯಾವ್ದು ಬೇಕಲ್ಲ ನಾವೇ ಹೋಗಿ ಪರ್ಚೇಸ್ ಮಾಡ್ಬೇಕು, ತೊಗೋಬೇಕ್ರಿ ಅಲ್ಲಿ ಹೋಗಿ ಆ ಗುಂಪಿಗೆ ಹೋಗಿ. ಆ ರೀತಿ ಇಟ್ಟಾರೆ. ಖರೆ ಈ ರೀತಿ ಇಡೋದು ಒಂಥರ ಚೆನ್ನಾಗಿ ಅನ್ನಿಸ್ತೈತಿ. ಅತ್ತಿಗೆ ತೋರಿಸು ಇತ್ತಿಗೆ ತೋರಿಸು ಅನ್ನೋಂಥ ತಲೆನೂ ಇರೋದಿಲ್ಲ. ನಮ್ಗೆ ಯಾವ್ದು ಇಷ್ಟ ಅಲ್ಲ ಅದು ನಾವು ತೊಗೋಬೋದು. ಇಲ್ಲಿ ಅಡ್ಡಾಡ್ಕೊಂಡು ನೋಡ್ಕೊಂಡು ಕಾಸು ಎಷ್ಟು 200 ಚಿಲ್ಲರೆ ತನಕನೂ ಕಡಿಮೆ ರೇಟ್ನಾಗೂ ಸಿಗ್ತಾರೆ. ಇಲ್ಲಿ ಮಾಡೋರಿಗೆ ಅದು ಬೆಸ್ಟ್ ಅಂತ ಹೇಳ್ಬೋದು. ಮದುವೆ ಸೀಸನ್ದಾಗ ಅದು ತೊಗೊಳ್ಳೋರಿಗೆ ಅದು ಭಾಳ ಬೆಸ್ಟ್ ಅನ್ಬೋದು, ಕೊಡೋರಿಗೆ ಅದು. ಅಂಥವ್ರು ಯಾರಾದರೂ ಇದ್ರೆ ಬಂದು ಕೊಣ್ಣೂರಿಗೆ ಬಂದು ಕಾಸು ಬಟ್ಟೆ ತೊಗೋರಿ. ನನ್ನ ಪ್ರಕಾರ ಕೊಣ್ಣೂರ ಭಾಳ ಕಡಿಮೆ ರೇಟಲ್ಲಿ ಬಟ್ಟೆಗಳು ಸಿಗ್ತಾವೆ ಅಂತ ಅನ್ನಿಸ್ತೈತಿ. ಮತ್ತು ನಿಮ್ಮ ಸೈಡ್ ಎಲ್ಲಾದರೂ ಇದೇ ರೀತಿ ಕಡಿಮೆ ರೇಟಲ್ಲಿ ಬಟ್ಟೆಗಳು ಸಿಗ್ತಾವೇನೋ ಅನ್ನೋದು, ಯಾವ ಊರಲ್ಲಿ ಸಿಗ್ತಾವೇನೋ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಬಾಂಡೆ ಸಾಮಾನುಗಳು ಈ ಒಂದು ಅಂಗಡಿ ಬಂದ್ರೆ ಸಾಕು ನೋಡ್ರಿ, ಮತ್ತೊಂದು ಅಂಗಡಿ ಅಂತ ತಿರ್ಕೊಂತ ಹೋಗೋವಂಥ ಅವಶ್ಯಕತೆ ಇಲ್ಲ. ಎನರ್ಜಿನೇ ವೇಸ್ಟ್ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಮದ್ವೆ ಜವಳಿಗೆ ಬೇಕಾಗಿರುವಂಥ ಪ್ರತಿಯೊಂದು ಐಟಮ್ಗಳು ಈ ಒಂದು ಅಂಗಡಿಯಾಗ ಸಿಗ್ತಾವೆ. ಅಂಗಡಿ ಹೆಸರು ಏನು ಅನ್ನೋದು ನಮ್ಮ ಮುಂದೆ ಹೇಳ್ತೇನೆ ಅಂತ ನಾನು ನಿಮ್ಗೆ. ನಾವು ತೊಗೊಂಡಿದ್ದೆಲ್ಲ ವಸ್ತುಗಳ ಜೊತೆಗೆ ಭಾಂಡೆ ಸಾಮಾನು, ಸಣ್ಣವ್ರ ಬಟ್ಟೆ, ದೊಡ್ಡವ್ರ ಬಟ್ಟೆ, ಎಲ್ಲ ರೀತಿ ವರ್ಗದವ್ರ ಬಟ್ಟೆಗಳು ಕೂಡ ಇಲ್ಲಿ ಸಿಗ್ತಾವೆ ರೀ. ಒಂದು ಅಂಗಡಿ ಹೋದ್ರೆ ಮುಗೀತು ನೋಡ್ರಿ. ಆ ಕಡೆ ಈ ಕಡೆ ತಿರುಗಾಡೋ ಅವಶ್ಯಕತೆನೇ ಇಲ್ಲ ಅಂತ ಅನಿಸ್ತೈತೆ ನನಗಂತೂ. ಭಾಳ ಖುಷಿ ಆಯ್ತು ನಂಗೆ ಈ ಅಂಗಡಿ ಬಂದಾಗ. ನಾವೇನೆಲ್ಲ ಬೇಕಂತ ಅನಿಸ್ತಿತ್ತಲ್ಲ ಅವೆಲ್ಲ ಇಲ್ಲೇ ಸಿಗ್ತಾವೆ ನೋಡಿರಿ. ಫಸ್ಟ್ ಟೈಮ್ ಈ ಅಂಗಡಿ ಒಳಗೆ ಹೋಗಿದ್ದೆ ನಾನು. ಖರೆ ಭಾಳ ಖುಷಿ ಆಯ್ತು ಎಲ್ಲ ನೋಡಿ ಕಾಸು. ಅದ್ರೊಳಗೆ ಅದು ಫಿಕ್ಸ್ ಮಾಡಿ ಕೊಟ್ಬಿಡ್ತಾರೆ ಆಗಿಂದಾಗ. ಹಾಕಿ ಕೊಡ್ತಾರೆ. ಇದು ಚಂದ ಆಯ್ತು ಡಿಸೈನ್. ಇತ್ತದ ಹೆಂಡೆ ಇಲ್ಲಲ್ಲ ನಾವು ಅದಕ್ಕೆ. ಈ ಪ್ಲೇಟ್ ಹಾಕುವನು. ಇದು ರೇಟ್ ಯಾರು ಮದ್ವೆ ಅದ್ರ ಮೇಲೆ ಬರ್ದಾರ ನೋಡಿದೆ. ಎಷ್ಟೈತ್ರಿ? ಇದೇ ನೋಡೋದು 230. ಇದು 175. ಹಂಗೆ ಹಿಂಗೆ ಇದ್ರ ಮ್ಯಾಗ ಕಟ್ಟಿ ಮ್ಯಾಗ ನಿನಗಲ್ಲ ಸುಮ್ಮನೆ
ಅಂದರೆ ಇನ್ನೇನು ಹೈ ರೇಟ್ ಅನಿಸ್ತಾಗತ್ತವ ಕಡಿಮೆನಾ? ಮೊದಲಿಂದ ರೀ ಇವು ಎಷ್ಟು ಅದ ರೇಟ್ ಎಷ್ಟೈತೆ ನೋಡಿದ್ರೆ? 288. 338 ರೂಪಾಯಿ. ಇಲ್ಲ ಬೇಡ ಬಾ ಅಲ್ಲೇನು. ಇಲ್ಲಿ ಬಾಂಡೆ ಸಾಮಾನು ಅದು ಎಲ್ಲ ನೋಡ್ಕಾಸ್ನಾಗಿ ಹೊಂಟೇವೆ ನೋಡ್ರಿ. ಇಲ್ಲಿ ಅರ್ಬಿ ನೋಡೋಕ್ಕಂತೇಳಿ ನಾವು ಹೋಗಿ ಕೂಡಲೇ ಫಸ್ಟಿಗೆ ಸೈಡ್ ಈ ಕಡೆ ನಮ್ಮ ಎಡಗಡೆ ಸೈಡ್ ಡ್ರೆಸ್ಗಳೆಲ್ಲ ಹಚ್ಚಿದ್ರೆ ಕಾಟನ್ಸ್ ಇವೆಲ್ಲ ಕರೆ ಭಾಳ ಚಲೋ ಇದ್ರಿ. ಕಲೆಕ್ಷನ್ ಮಾತ್ರ ಮಸ್ತ್ ಇದ್ದು. ಪಟೇಲ ಪ್ಯಾಂಟ್, ರಿಂಕಲ್ ಪ್ಯಾಂಟ್ ವೇಲ ಎಲ್ಲ ಸೇರಿ ರೇಟ್ ಹೇಳಿದ್ರು ಅವ್ರು. ಕರೆ ಭಾಳ ಚಲೋ ಅನಿಸಿದೆ ನಮಗೆಲ್ಲ, ಸಸ್ತ ಅನಿಸಿದೆವು. ಕ್ವಾಲಿಟಿನೂ ಹಂಗೆ ಇದ್ದು. ಅದು ನೋಡ್ಕೊತ ನಮ್ಮ ಚಿನ್ನಗೊಂದಿಷ್ಟು ನಾವೊಂದಿಷ್ಟು ವೇಲು ಅವೆಲ್ಲ ನೋಡ್ಬೇಕಾಗಿತ್ತು. ಹಾಗಾಗಿ ಇವೆಲ್ಲ ಪ್ಯಾಂಟ್ಗಳು ನೋಡ್ರಿ ಸ್ಟ್ರೆಚಬಲ್. ಕರೆ ನೈಟಿ ಭಾಳ ನಮ್ಮ ಮಿಡಲ್ ಕ್ಲಾಸ್ ಮಂದಿಗೆ ಅವಶ್ಯಕತೆ ಇರುವಂಥವು ಇವೆಲ್ಲ ನೈಟಿಗಳು. ಕರೆ ಭಾಳ ಚೀಪ್ ಆ್ಯಂಡ್ ಬೆಸ್ಟ್ದವು ಸಿಕ್ಕು. ಕ್ವಾಲಿಟಿ ಸ್ಮೆಲ್ ಐತಿ. ಕರೆ ಇವು ಪರವಾಗಿಲ್ಲ ರೀ, ಆರಾಮ್ಸೆ ಯೂಸ್ ಮಾಡೋಂಗೆ ಇದ್ದು. ಕರೆ 110 ರೂಪಾಯಿ ಅಂದ್ರೆ ಚಲೋ ಅನ್ನಿಸ್ತು. ಹಾಗಾಗಿ ಫಸ್ಟ್ ಎಲ್ಲ ಒಂದು ರೌಂಡ್ ನೋಡ್ಕೊಂಬಂದು ಆಮೇಲೆ ತೊಗೊಂಡ್ರೆ ಆಯಿತು ಅಂತಂದು ಬಂದೆ ನೋಡಿ. ನಮ್ಮ ಚಿನ್ನಕ್ಕೆ ಒಂದು ಇದನ್ನು ನೋಡಿದ್ದೀರಿ ನಾನು, ಟಿ ಶರ್ಟ್ ಟೊಪ್ಪಿ ಇರೋದು. ಕರೆ ನಂಗೆ ಮುಂದೆ ಜಿಪ್ ಇರುವಂಥದ್ದು ಬೇಕಾಯಿತು. ಹಾಗಾಗಿ ಫಸ್ಟ್ ನೋಡಿದ್ವಿ, ಇಷ್ಟ ಏನೋ ಆಯಿತು. ಕರೆ ಕೊನೆಗೆ ನಾನು ತೊಗೊಳ್ಳಿಲ್ಲ ರೀ ಇದನ್ನ, ಯಾಕಂದರೆ ಜಿಪ್ ಇಲ್ಲದಿಲ್ಲ, ಅಸೆಂಬ್ಲಿ ಇತ್ತಿದ್ದು ಹಾಕೋದು. ಆ ಥರ ಹಾಕೋದ್ರಾಕೆ ಭಾಳ ಆಳ್ತಾಳೆ, ಕಂಫರ್ಟಬಲ್ ಆಗಿರೋದೇ ಇಲ್ಲ, ಬಿಚ್ಚೋವರೆಗೂ ಬಿಡೋದಿಲ್ಲ. ಹಂಗೆ ಬೇಡ ಅಂತಂದು ಬಿಟ್ವಿ. ಇಲ್ಲಿ ಎಲ್ಲ ಥರ ವರ್ಗದವ್ರಿಗೂ ಬಟ್ಟೆಗಳದ ನೋಡ್ಬೋದು ನೀವೀಗ. ನಮ್ಮ ಚಿನ್ನು ಅಂತೂ ಫುಲ್ಲು ಖುಷಿಯಾಗಿಬಿಟ್ಟಿದ್ಲು. ಸಿಕ್ಕಾಪಟ್ಟೆ ದೊಡ್ಡದು ಅಂಗಡಿ, ಎಲ್ಲಿ ನೋಡಿದ್ರೆ ಅಲ್ಲಿ ಮಿರರ್, ನಾವೆಲ್ಲಿ ನಿಂತ್ಕೊಂಡ್ರು ನಾವೇ ನೋಡ್ಕೋಬೋದು. ಅಷ್ಟೇ ಮಟ್ಟಿಗೆ ಮಿರರ್ಸ್ ಇದ್ವಿ ಅಂಗಡಿ ತುಂಬೆಲ್ಲ. ನೋಡೋದು, ಆಟ ಆಡೋದು, ಬರೀ ಇದೇ ಮಾಡೋಕತ್ತಿದ್ಲು. ಅವಳೇ ನೋಡ್ಕೊಳಕ್ಕೆ ಅವಳಿಗೆ ಒಂಥರ ಖುಷಿ. ನೋಡ್ರಿ ಎಷ್ಟು ಚಂದ ಆಟ ಆಡಕತ್ತಾಳ. ಅಕ್ಕಿ ನೋಡಲ್ಲ, ನೋಡ್ಕೊಂಡು ಮಾಡ್ತಾ ಎಲ್ಲ ಯಾರು 330. ಎಷ್ಟು ತೊಗೊಂಡ್ರು ಸಾಕು ಅಂತ ಅನಿಸೋದೇ ಇಲ್ಲ ಹೆಣ್ಮಕ್ಳಿಗೆ. ಅದ್ರಾಗ ನಮಗೆ ಹೆಣ್ಮಕ್ಳು ಹುಟ್ಟಿದ ಕೂಡಲೇ ಅಂತ ಆಯ್ತು ರೀ, ಅಷ್ಟೇ ಅವು ಬಟ್ಟೆಗಳು ನೋಡಿದ್ರೆ ಸಾಲದು ಅಂತ ಅನಿಸೋದಿಲ್ಲ. ಇದು ತೊಗೊಂಡ್ರೆ ಅದು ಬೇಕು, ಅದು ತೊಗೊಂಡ್ರೆ ಇದು ಬೇಕು ಅನಿಸ್ತೈತಿ. ಒಂದಕ್ಕಿಂತ ಒಂದು ಚೆಂದಿದ್ದು. ಫೈನಲ್ ಎಲ್ಲನೂ ನಾವು ನಮ್ಗೆ ಏನೇನು ಬೇಕಾಯ್ತು ಎಲ್ಲ ತೊಗೊಂಡು ಪ್ಯಾಕಿಂಗ್ ಮಾಡಿಸ್ಕೊಂಡು ಬಿಲ್ ಹಾಕ್ಸ್ಕೊಂಡು ಹೊರಟೇವ್ರಿ. ಯಾಕಂದ್ರೆ ಇಲ್ಲಿ ಗಾಡಿದು ಪ್ರಾಬ್ಲಮ್ ಆಕೈತಿ. ಮತ್ತು ಅದು ಅಲ್ಲಿಂದ ನಾವು ಘಟಪ್ರಭಾ ಅನ್ಕೊಂಡು ಬಂದು ಮತ್ತು ಇದಕ್ಕೆ ಬಂದ್ರಿ, ಕೊಣ್ಣೂರಿಗೆ ಬಂದೀವಿ. ಹಾಗಾಗಿ ಇಲ್ಲಿಂದ ಗಾಡಿಗಳು ಸಿಗ್ಬೇಕಲ್ಲ, ಹಂಗೆ ಬೇಗ ಬಿಲ್ ಹಾಕ್ಸ್ಕೊಂಡು ಹೊರಟ್ರಿ. ನಾವು ಹೋಗಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊಂಟೆ ನೋಡ್ರಿ. ಈಗ ಬಂದ ಲಗೇಜ್ ಫುಲ್ಲೆಲ್ಲ ಎಬಸ ಇದು ದೊಡ್ಡ ಬ್ಯಾಗ್ ರೀ ಇದ್ರ ಹಾಂ ಖರೀದಿ ಮಾಡ್ಕೊಂಡು ಹೊಂಟೇವ್ರಿ. ಮನೆ ಕಡೆ ಹೊಂಟೇವಿ. ಘಟಪ್ರಭಾ ಅನ್ಕೊಂಡಿವಿ. ಘಟಪ್ರಭಾದಾಗ ನಾವು ಅನ್ಕೊಂಡಂಥ ರೇಟ್ಗೂ ಅನ್ಕೊಂಡಂಥ ಬಟ್ಟೆ ಸಿಗ್ಲಿಕ್ಕೆ ಮತ್ತೆ ಇದಕ್ಕೆ ಹೋದಿವಿ, ಕೊಣ್ಣೂರಿಗೆ ಹೋದಿವಿ. ಅಲ್ಲಿ ಭಾಳ ಚಲೋ ಸಿಕ್ಕು. ಯಾರು ಜಾಸ್ತಿ ಬಟ್ಟೆ ತಗೋರು ಕೊಣ್ಣೂರಿಗೆ ಹೋಗೋದು ಭಾಳ ಬೆಸ್ಟ್ ನೋಡ್ರಿ. ವಿಡಿಯೋ ಸ್ಕಿಪ್ ಮಾಡ್ಲಂಗೆ ನೋಡಿದವ್ರಿಗೆ ನಾವೇನೇನು ಬಟ್ಟೆ ಯಾವ ಬಟ್ಟೆ ನಾವು ಹೋಗಿದ್ದು ಅಂಗಡಿ ಹೆಸರೇ ಮರ್ತು ಬಿಟ್ಟೆ ನೋಡ್ರಿ. ಇಲ್ಲೇ ಶಾಂತಿನಾಥ್ ಅನ್ನೋ ಅಂಗಡಿ ಹೋಗಿ ತೊಗೊಂಡ್ರೆ ಮಾತ್ರ ಭಾಳ ಸಸ್ತಾ ಸಿಕ್ಕು ರೀ ನಮಗೆಲ್ಲ ಥರದಿಂದನೂ. ನಾವು ಅಂದ್ಕೊಂಡಿದ್ದ ರೇಟಿಗೆ ನಮ್ಮ ಬಜೆಟ್ಟಿಗೆ ಕರೆಕ್ಟ್ನಾಗೆ ಸಿಕ್ಕು. ಯಾರೆಲ್ಲ ಬಟ್ಟೆ ಪರ್ಚೇಸ್ ಮಾಡ್ಬೇಕಂತ ಅನ್ಕೋತೀರಿ ನೋಡು, ಅವರೆಲ್ಲನೂ ಆದಷ್ಟು ಕೊಣ್ಣೂರಿಗೆ ಹೋಗ ಶಾಂತಿನಾಥ್ ಅನ್ನೋ ಅಂಗಡಿಗೆ ಹೋಗಕ್ಕೆ ಪರ್ಚೇಸ್ ಮಾಡಿದ್ರೆ ದ ಬೆಸ್ಟ್ ಅನಿಸ್ತೈತಿ. ಸುಮಾರು ಒಂದು 4-5 ಅಂಗಡಿ ನೋಡಿದ್ರೊಳಗೆ ನಮಗೆ ಭಾಳ ಚಲೋ ಅನ್ಸಿದ್ದು ಕಾಶಿನಾಥ್ ಅನ್ನೋ ಅಂಗಡಿನ, ಕಾಶಿ ಅಲ್ರಿ ಶಾಂತಿನಾಥ್ ಅನ್ನೋ ಅಂಗಡಿನ. ಖರೆ ಭಾಳ ಬಟ್ಟೆಗಳೆಲ್ಲ ಚಲೋ ಸಿಕ್ಕು. ಯಾವ್ಯಾವ ತೊಗೊಂಡ್ವಿ ಏನೇನು ಅನ್ನೋದೆಲ್ಲ ನಿಮ್ಗೆ ಮತ್ತೆ ಮುಂದಿನ ವಿಡಿಯೋದಾಗ ನಾ ತೋರಿಸ್ತೇನಂತ. ಇವತ್ತು ನಾವು ಅರ್ಬಿದ ಸಂತಿ ಮಾಡಕ್ಕೆ ಹೋಗಿದ್ದೀವಿ ಅಂತ ನಾನು ಹೇಳಿದ್ನಲ್ಲಿ. ಇವತ್ತು ಏನೇನು ಅರ್ಬಿ ತೊಗೊಂಡ್ವಿ, ಎಷ್ಟೆಷ್ಟು ಬಿಲ್ ಆಯಿತು, ಏನು ಕಡಿಮೆ ಆಯಿತು, ರೇಟ್ ಹೆಚ್ಚಿಗೆ ಆಯಿತು ಅನ್ನೋದು ನಾನು ವಿಡಿಯೋ ಶೇರ್ ಮಾಡ್ಬೋದು ಅಂದ್ರಿ. ಈಗ ಬಟ್ಟೆ ತೋರಿಸಿ ಬಿಲ್ಲಿನ ಸಮೇತ ತೋರಿಸ್ತೇನೆ ನಾನು ಇವಾಗ. ಈ ಬಟ್ಟೆ ಬಿಲ್ ಐತಿ, ಈ ಬಟ್ಟೆ ಬಿಲ್ ಐತಿ. ಫಸ್ಟ್ ಇವನಷ್ಟ ತೊಗೊಂಡ್ವಿ, ಇಷ್ಟ ಮಾಡತ್ತಿ. ಫಸ್ಟ್ ಇವನ್ ತೊಗೊಂಡ್ವಿ ನೋಡ್ರಿ. ಖರೆ ನನ್ನ ಬಟ್ಟೆ ಭಾಳ ಪ್ಯೂರ್ ಕಾಟನ್ ಅದಾವ, ಚಲೋ ಬಂದು ಕೊಣ್ಣೂರಾಗ ತೊಗೊಂಡಿದ್ರಿ. ನಾನು ಆಗಲೇ ಅಂಗಡಿ ಹೆಸರದು ಎಲ್ಲನೂ ಹೇಳಿದೆ ನಿಮಗೆ. ಅಂಗಡಿ ಹೆಸರು ಎಲ್ಲಿ ತೊಗೊಂಡ್ವಿ, ಯಾವ ಊರಾಗ ತೊಗೊಂಡ್ವಿ ಅಂತೇಳಿ. ಪ್ಯೂರ್ ಕಾಟನ್ ಅದಾವ. ಒಂದೊಂದು ಶರ್ಟಿಗೆ 300 ರೂಪಾಯಿ ಬಿದ್ದಾವ್ರಿ.
ನೋಡ್ತಿರ್ಬೋದು. ಇದು ಒಂದು ಶರ್ಟಿಗೆ ಇಲ್ಲಿ ನಾನು ಬಿಲ್ನಾಗಿಂದ ಸಮೇತ ನಾನು ನಿಮಗೆ ತೋರಿಸ್ತೇನೆ ನೋಡ್ರಿ. ಈಗ ಇಲ್ಲಿ ನೀವು ನೋಡಕತ್ತಿರ್ಬೇಕು ಶರ್ಟ್ 2 ರೀ. 2 ಶರ್ಟ್ ಅಂದರೆ ಒಂದೊಂದು ಶರ್ಟಿಗೆ 186, 2 ಶರ್ಟಿಗೆ 372 ತೊಗೊಂಡಾರ. ಇಲ್ಲಿ ನಾವು ನೈಟಿಗಳು ಟೋಟಲ್ ತೊಗೊಂಡಿರೋದಿಲ್ಲಿ 3 ನೈಟಿ ತೊಗೊಂಡೇವಿ. ಇಲ್ಲಿ 3 ನೈಟಿಗೆ ಒಂದೊಂದು ನೈಟಿಗೆ 110 ರೂಪಾಯಿ ಬಿದ್ದವು. 3 ನೈಟಿಗೆ 330 ರೀ. ಈಗ ಹೊರಗೆ ಎಲ್ಲರೂ ತೊಗೊಳಕತ್ರ 2 ನೈಟಿಗೆ 300 ರೂಪಾಯಿ ಅದಾವು. ಈಗ ಇವು ಇನ್ನೊಂದು ಥರ ತೋರಿಸ್ತೇನೆ ನಾನು ನಿಮಗೆ. ಈಗ ಈ ಬಿಲ್ ಒಳಗೂ ನೋಡ್ಬೋದು ನೀವು. ಒಂದು ಟಾಪ್ ನಾ ತೊಗೊಂಡಿರೋದು ಈ ಒಂದು ಟಾಪಿಗೆ ₹299 ಬಿದ್ದೈತ್ರಿ ನಮಗೆ. 299 ರೂಪಾಯಿ ಒಂದು ಟಾಪಿಗೆ. ಇದ್ರೊಳಗೆ ಪ್ಯಾಂಟು ವೇಲು ಸಮೇತ ಅದಾವೆ. ಇಲ್ಲಿ ನೋಡ್ಬೋದು ನೀವು. ಟಾಪು, ಇದು ವೇಲ್, ಇದು ಪ್ಯಾಂಟು, ಇದು ಕಾಟನ್ ತೊಗೊಂಡೆ ನಾವು. ₹1 ಕಡಿಮೆ 300 ರೂಪಾಯಿ ಬಿದ್ದೈತೆ. ಈಗ ಇಲ್ಲಿ ಶರ್ಟು, 2 ಶರ್ಟು ಮತ್ತು 1 ಪ್ಯಾಂಟು ಮತ್ತು 2 ನೈಟಿ, 1 ವೇಲು, 1 ಸ್ಟ್ರೆಚಬಲ್ ಪ್ಯಾಂಟು ಲೇಡೀಸ್. ನಾ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತಾನೆ. ಪ್ರತಿಯೊಂದು ರೇಟೂ ಇಲ್ಲ ಐತಿ ಬಿಲ್ಲಿನ ಮೇಲೆ. ಖರೆ ನನಗಂತೂ ಬೆಸ್ಟ್ ಅನ್ನಿಸ್ತು ರೀ. ಬೇರೆ ಎಲ್ಲೇ ಕಡೆ ತೊಗೊಂಡ್ರು ತುಂಬ ರೇಟ್ ಆಕತಿ. ಖರೆ ಇಲ್ಲಿ ಮಾತ್ರ ಭಾಳ ಚೀಪ್ ರೇಟ್ನಾಗ ಸಿಕ್ತು. ಇಲ್ಲಿ ಅಂಗಡಿ ಹೆಸರು ಸಮೇತ ನಿಮ್ಗೆ ಕಾಣಿಸ್ತೈತಿ ಅಡ್ರೆಸ್. ಕೊಣ್ಣೂರು ಕಡೆ ಯಾರಾದರೂ ಬಂದ್ರೆ ಹೋಗಿ ಈ ಒಂದು ಅಂಗಡಿ ಭೇಟಿ ಮಾಡ್ಕಸ್ ತೊಗೋಬೋದು ನೋಡ್ರಿ. ಬೆಸ್ಟ್ ಐತಿ. ಇವು ನಿಮ್ಮ ಚಿನ್ನನ ಬಟ್ಟೆಗಳು. ಅಕ್ಕಿಗೆ ಚಡ್ಡಿಗಳು ಮತ್ತು ಶರ್ಟ್ಗಳು ತೊಗೊಂಡೇವಿ. ಇವು ಭಾಳ ಕಡಿಮೆ ಬಿದ್ದು ರೀ. 100 ರೂಪಾಯಿಗೆ ಇಲ್ಲಿ ನೋಡತ್ತಿರ್ಬೇಕು ನೀವು. 100 ರೂಪಾಯಿಗೆ 1 2 3 4 ಶರ್ಟು, 1 2 3 4 ಪ್ಯಾಂಟು, ಎರಡಕ್ಕೂ ಸೇರಿ 220 ರೂಪಾಯಿ ಕೊಟ್ಟೆ ನೋಡ್ರಿ ನಾವು. ಇವು ಸಮೇತ ನಮಗೆ ತುಂಬ ಕಡಿಮೆ ರೇಟ್ನಾಗ ಸಿಕ್ತು. ಕ್ವಾಲಿಟೀಸ್ ಮಾತ್ರ ಸಖತ್ತಾಗಿ ಅದಾವೆ, ಚಲೋ ಅದಾವೆ. ಯಾರಾದರೂ ಕೊಣ್ಣೂರು ಕಡೆ ಹೋದ್ರೆ ತೊಗೋಬಹುದು ನೋಡ್ರಿ. ಇವತ್ತಿನ ನಮ್ಮ ಬಟ್ಟೆ ಶಾಪಿಂಗ್. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗ್ತಿತ್ತು ನೋಡ್ರಿ, ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಮತ್ತು ಮುಂದಿನ ವಿಡಿಯೋದ ಮತ್ತೆ ನಾನು ನಿಮಗೆ ಸಿಗ್ತೇನೆ ಅಂತ ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ನೀ ನಮಸ್ತೆ ಮ್ಯಾಮ್ ಹೇಳ. ಮತ್ತೆ ಸಪೋರ್ಟ್ ಮಾಡಿರಿ. ಮತ್ತೆ ಸಪೋರ್ಟ್ ಮಾಡಿರಿ, ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ.